ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಎನಿವೆ ಎಕ್ಸ್ಪ್ಲನೇಷನ್ ಕನ್ನಡ. ನಾವು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇನೋಮಾರು ಸುಮೋ. ಹೇಗೆ ಒಬ್ಬ ಹೈಸ್ಕೂಲ್ ಹುಡುಗ ಜಪಾನಿನ ಎಕೋಜಾನ ಟೈಟಲ್ ನ ಪಡೆಯೋಕೆ ಏನೆಲ್ಲ ಮಾಡ್ತಾನೆ, ಮತ್ತು ಸುಮೋ ರೆಸ್ಲಿಂಗ್ ನಲ್ಲಿ ಯಾವುದೇ ವ್ಯಕ್ತಿ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಬೇಕಾದ್ರೆ ಮ್ಯಾಕ್ಸಿಮಮ್ ಹೈಟ್ 167 ಸೆಂಟಿಮೀಟರ್ ಇರಬೇಕು. ಆದ್ರೆ ನಮ್ಮ ಹೀರೋ 160 ಸೆಂಟಿಮೀಟರ್ ಇದ್ದಾನೆ. ಇವನು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾನ ಮತ್ತು ಎಕೋಜಾನ ಟೈಟಲ್ ನ ಪಡಿತಾನ ಎಂಬುದು ಈ ಎನಿಮೆ ಆಗಿದೆ. ಎನಿಮಿ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಹೀರೋ ಇನೋಮಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರನ್ನ ತೋರಿಸ್ತಾರೆ. ಅಲ್ಲಿಯೇ ಒಬ್ಬ ವ್ಯಕ್ತಿ ಒಂದು ಹುಡುಗಿಯ ಜೊತೆ ತಪ್ಪಾಗಿ ನಡ್ಕೋತಾ ಇರ್ತಾನೆ. ಇದನ್ನು ನೋಡಿದ ಇನೋಮಾರು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಆ ವ್ಯಕ್ತಿಯನ್ನು ಹಿಡಿದುಕೊಂಡು ಕೂರಿಸ್ಕೋತಾನೆ. ಆದರೆ ಸ್ಟೇಷನ್ ನಲ್ಲಿ ಇದ್ದ ಎಲ್ಲ ಜನರು ಇನೋಮಾರು ಮಾವಾಶಿ ಬೆಲ್ಟ್ ಅಲ್ಲಿ ಇರೋದನ್ನು ನೋಡಿ ಅವನನ್ನು ವಿಯರ್ಡ್ ಆಗಿ ನೋಡ್ತಾ ಇರ್ತಾರೆ. ತಕ್ಷಣ ಅಲ್ಲಿಗೆ ಒಬ್ಬ ಪೊಲೀಸ್ ಅಧಿಕಾರಿಯು ಬರ್ತಾನೆ. ಇನೋಮಾರು ಕಾಸ್ಟ್ಯೂಮ್ ನೋಡಿ ಪಬ್ಲಿಕ್ ಗೆ ತೊಂದರೆ ಮಾಡ್ತಾ ಇದೆಯಾ ಅಂತ ಹೇಳಿ ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ನಂತರ ಇನೋಮಾರು ರೋಡ್ ನಲ್ಲಿ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಬೆಳಗ್ಗೆನೆ ಪ್ರಾಕ್ಟೀಸ್ ಗೆ ಹೋಗ್ಬೇಕಿತ್ತು, ಆದ್ರೆ ಆ ಪ್ರಾಬ್ಲಮ್ ನಿಂದ ಈಗ ಮಧ್ಯಾಹ್ನ ಆಗಿದೆ. ಈ ಅಡ್ರೆಸ್ ಕೂಡ ಸಿಗ್ತಾ ಇಲ್ಲ ಅಂತ ಯೋಚಿಸಿ ಮುಂದೆ ಹೋಗ್ತಾನೆ. ಸ್ವಲ್ಪ ದೂರ ಹೋದ ನಂತರ ಯಾರು ಸುಮೋ ಪ್ರಾಕ್ಟೀಸ್ ಮಾಡ್ತಾ ಇರುವ ಶಬ್ದ ಕೇಳಿ ಬರುತ್ತೆ. ತಕ್ಷಣವೇ ಇನೋಮಾರು ಇದೇ ಸ್ಥಳವೆಂದು ಭಾವಿಸಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಸ್ಟೂಡೆಂಟ್ ಸುಮೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇನೋಮಾರು ಅವನ ಬಳಿ ನಾನು ಕೂಡ ಪ್ರಾಕ್ಟೀಸ್ ಗೆ ಜಾಯ್ನ್ ಆಗ್ಲಾ ಅಂತ ಕೇಳಿ ಅವನ ಬಳಿ ಹೋಗ್ತಾನೆ. ಅವನು ಯಾರು ನೀನು ಅಂತ ಕೇಳ್ತಾನೆ. ನನ್ನ ಹೆಸರು ಉಶಿಯೋ ಇನೋಮಾರು. ನಾನು ಜಪಾನಿನ ಎಕೋಜಾನ ಟೈಟಲ್ ನ ಪಡಿಬೇಕು ಅಂತ ಅನ್ಕೊಂಡಿದೀನಿ ಮತ್ತು ತುಂಬಾ ಸ್ಟ್ರಾಂಗೆಸ್ಟ್ ಹೈಸ್ಕೂಲ್ ಸುಮೋ ರಸ್ಲರ್ ಆಗ್ಬೇಕು ಅಂತ ಇದೀನಿ ಅಂತ ಹೇಳ್ತಾನೆ. ಇನೋಮಾರು ಅವನ ಬಳಿ ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಹೆಸರು ಒಜಾಕಿ, ಸುಮೋ ಕ್ಲಬ್ ನ ಕ್ಯಾಪ್ಟನ್ ಅಂತ ಹೇಳ್ತಾನೆ. ಅದಕ್ಕೆ ಇನೋಮಾರು ಆಗಿದ್ರೆ ಒಜಾಕಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ತನ್ನ ಡ್ರೆಸ್ ನ ತೆಗಿತಾನೆ. ಒಜಾಕಿ ಇನೋಮಾರು ಬಾಡಿ ನೋಡಿ ಫುಲ್ ಶಾಕ್ ಆಗ್ತಾನೆ ಮತ್ತು ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾನೆ. ಇವನ ಬಾಡಿಯಲ್ಲಿರೋ ಸ್ಕ್ರಾಚ್ ಮಾರ್ಕ್ ನೋಡಿದ್ರೆ ಇವನು ತುಂಬಾ ಟ್ರೈನಿಂಗ್ ಮಾಡಿದ್ದಾನೆ, ಇವನಿಂದ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಯೋಚಿಸ್ತಾನೆ. ಅಷ್ಟರಲ್ಲಿ ಇನೋಮಾರು ಮಾವಾಶಿ ಬೆಲ್ಟ್ ಹಾಕೊಂಡು ಒಜಾಕಿ ನೀನು ರೆಡಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಒಜಾಕಿ ಸರಿ ಅಂತ ಹೇಳಿ ಇಬ್ಬರು ಸುಮೋ ಪೋಸ್ ನಲ್ಲಿ ಬಂದು ಕೂತ್ಕೋತಾರೆ. ಒಜಾಕಿ ಇನೋಮಾರು ಪೋಸ್ ನೋಡಿ ಸ್ವಲ್ಪ ಭಯ ಪಡ್ತಾನೆ ಮತ್ತು ಇಬ್ಬರ ಮಧ್ಯ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ವೇಗವಾಗಿ ಬಂದು ಇನೋಮಾರು ಒಜಾಕಿಗೆ ಒಂದು ಸ್ಪೇರ್ ನ ಕೊಡ್ತಾನೆ. ಒಜಾಕಿ ಸ್ವಲ್ಪ ಬ್ಯಾಲೆನ್ಸ್ ನ ಕಳ್ಕೊತಾನೆ ಮತ್ತು ಇನೋಮಾರು ಒಜಾಕಿಗೆ ಇನ್ನೊಂದು ಸ್ಪೇರ್ ನ ಕೊಡ್ತಾನೆ. ಒಜಾಕಿ ಈ ಬಾರಿ ಇನೋಮಾರು ಬೆಲ್ಟ್ ಅನ್ನು ಹಿಡಿದುಕೊಂಡು ಅವನನ್ನು ಹಿಂದಕ್ಕೆ ತಳ್ಕೊಂಡು ಹೋಗ್ತಾನೆ. ಇನೋಮಾರು ಒಜಾಕಿಗೆ ಸ್ವಲ್ಪ ಮೇಲೆತ್ತಿ ಕುತ್ತಿಗೆ ಹಿಡಿದು ಕೆಳಗೆ ಬೀಳ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಒಜಾಕಿ ಹೇಗೋ ಬ್ಯಾಲೆನ್ಸ್ ಮಾಡ್ತಾನೆ. ಮತ್ತೆ ಇನೋಮಾರು ಫೋರ್ಸ್ ಹಾಕಿ ಒಜಾಕಿನ ಕೆಳಗೆ ಬೀಳಿಸ್ತಾನೆ ಮತ್ತು ಆ ಮ್ಯಾಚ್ ನ ಗೆಲ್ತಾನೆ. ನಂತರ ಇನೋಮಾರು ಒಜಾಕಿ ಮೇಲೇಳಲು ಸಹಾಯ ಮಾಡ್ತಾನೆ ಮತ್ತು ಅವನ ಬಳಿ ಸಾರಿ ಕೇಳ್ತಾನೆ. ಹಾಗೂ ಒಜಾಕಿ ನಾನು ಬೆಳಿಗ್ಗೆ ಪ್ರಾಕ್ಟೀಸ್ ಗೆ ಬರೋಕೆ ಆಗಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಒಜಾಕಿ ಆಗಿದ್ರೆ ನೀನು ನಮ್ಮ ಕ್ಲಬ್ ಗೆ ಜಾಯ್ನ್ ಆಗ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಇನೋಮಾರು ಹೌದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಒಜಾಕಿ ಖುಷಿಯಿಂದ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಇನೋಮಾರು ಒಜಾಕಿ ಬಳಿ ಆಗಿದ್ರೆ ಡೋಜೋಗೆ ಹೋಗೋಣ ಅಂತ ಕೇಳ್ತಾನೆ. ಅದಕ್ಕೆ ಒಜಾಕಿ ಗಾಬರಿಯಿಂದ ಇನೋಮಾರು ಕಡೆ ನೋಡ್ತಾನೆ. ನಂತರ ಒಜಾಕಿ ಇನೋಮಾರುವನ್ನು ಡೋಜೋ ಬಳಿ ಕರ್ಕೊಂಡು ಹೋಗ್ತಾನೆ. ಇನೋಮಾರು ಡೋಜೋ ಡೋರ್ ನ ತೆಗಿತಾನೆ. ಅಲ್ಲಿ ನೋಡಿದ್ರೆ ಫುಲ್ ರೌಡೀಸ್ ಗಳೇ ಇರ್ತಾರೆ ಮತ್ತು ಡೋಜೋ ಫುಲ್ ಗಲೀಜ್ ಮಾಡಿರ್ತಾರೆ. ಇನೋಮಾರು ಯೋಚನೆ ಮಾಡ್ತಾನೆ, ನಾನು ಈ ಸ್ಕೂಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿದ್ದೆ ಎಂದು ಯೋಚಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಇಬ್ಬರು ಗ್ಯಾಂಗ್ ಮೆಂಬರ್ ಇನೋಮಾರು ಬಳಿ ಬರ್ತಾರೆ ಮತ್ತು ಒಬ್ಬ ಗ್ಯಾಂಗ್ ಮೆಂಬರ್ ಒಜಾಕಿ ಬಳಿ ನೀವು ಇಲ್ಲಿ ಬರಲು ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾನೆ. ಮತ್ತೊಬ್ಬ ಗ್ಯಾಂಗ್ ಮೆಂಬರ್ ಡೋಜೋ ಒಳಗೆ ಚಿಂಗಮ್ ಅನ್ನು ಉಗಿತಾನೆ. ಇದನ್ನು ನೋಡಿದ ಇನೋಮಾರು ಕೋಪದಿಂದ ಅವನಿಗೆ ಚಿಂಗಮ್ ಅನ್ನು ಎತ್ಕೋ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಅವನು ನನಗೆ ಚಿಂಗಮ್ ಎತ್ಕೋ ಅಂತ ಹೇಳ್ತೀಯಾ ಎಂದು ಇನೋಮಾರು ಕಾಲರ್ ನ ಹಿಡ್ಕೋತಾನೆ. ಇನೋಮಾರು ಮತ್ತಷ್ಟು ಕೋಪಗೊಂಡು ಅವನ ಕಾಲರ್ ಹಿಡಿದು ಕೆಳಗೆ ಬೀಳಿಸ್ತಾನೆ ಮತ್ತು ಅವನಿಗೆ ಡೋಜೋಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ ಅಂತ ಹೇಳ್ತಾನೆ. ಹಿಂದಿನಿಂದ ಗ್ಯಾಂಗ್ ನ ಲೀಡರ್ ಬರ್ತಾನೆ. ಕೆಳಗೆ ಬಿದ್ದಿದ್ದ ಗ್ಯಾಂಗ್ ನ ಮೆಂಬರ್ ತಕ್ಷಣ ಅವನ ಬಳಿ ಹೋಗಿ ಯೂಮಾ ಇವನು ನನಗೆ ಹೊಡೆದ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಯೂಮಾ ಅವನಿಗೆ ಒಂದು ಪಂಚ್ ಮಾಡ್ತಾನೆ. ಅದಕ್ಕೆ ಇನೋಮಾರು ಅವನಿಗೆ ಹೊಡೆಯೋದಲ್ಲ, ನನ್ನ ಜೊತೆ ಫೈಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಯೂಮಾ ಯಾರ್ ನೀನು ಅಂತ ಕೇಳ್ತಾನೆ. ನಾನು ಇನೋಮಾರು ಸುಮೋ ರಸ್ಲರ್ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ನಗೋಕೆ ಶುರು ಮಾಡ್ತಾರೆ. ತಕ್ಷಣ ಒಜಾಕಿ ಯೂಮಾ ಬಳಿ ಬಂದು ಸಾರಿ ಕೇಳ್ತಾನೆ ಮತ್ತು ಯೂಮಾ ಇವನು ನೆಕ್ಸ್ಟ್ ಇಯರ್ ಸುಮೋ ಕ್ಲಬ್ ಗೆ ಜಾಯ್ನ್ ಆಗೋಕೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಯೂಮಾ ವಡಾಚಿ ಹೈಸ್ಕೂಲ್ ನಲ್ಲಿ ಸುಮೋ ಕ್ಲಬ್ ಅಂತ ಹೇಳ್ತಾನೆ. ಅದಕ್ಕೆ ಇನೋಮಾರು ಇದು ಇಶಿಗಾಮಿ ಸ್ಕೂಲ್ ಅಲ್ವಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಒಜಾಕಿ ಇನೋಮಾರು ಅನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಮತ್ತು ಇನೋಮಾರು ಒಜಾಕಿ ಬಳಿ ಇದು ಇಶಿಗಾಮಿ ಸ್ಕೂಲ್ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಒಜಾಕಿ ಇದು ವಡಾಚಿ ಹೈಸ್ಕೂಲ್ ಅಂತ ಸ್ಕೂಲ್ ಬೋರ್ಡ್ ನ ತೋರಿಸ್ತಾನೆ. ಅದಕ್ಕೆ ಇನೋಮಾರು ಆಗಿದ್ರೆ ಇಶಿಗಾಮಿ ಸ್ಕೂಲ್ ಎಲ್ಲಿದೆ ಅಂತ ಕೇಳ್ತಾನೆ. ಒಜಾಕಿ ಇಲ್ಲಿಂದ ಸ್ವಲ್ಪ ದೂರನೇ ಇಶಿಗಾಮಿ ಸ್ಕೂಲ್ ಇರೋದು ಅಂತ ಹೇಳ್ತಾನೆ ಮತ್ತು ಅವನಿಗೆ ಇಶಿಗಾಮಿ ಸ್ಕೂಲ್ ಗೆ ಹೋಗೋಕೆ ಒಂದು ಮ್ಯಾಪ್ ಕೂಡ ರೆಡಿ ಮಾಡ್ಕೊಡ್ತಾನೆ. ಅದರ ಇನೋಮಾರು ಒಜಾಕಿಗೆ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನೋಮಾರು ಅಡ್ರೆಸ್ ನ ಹುಡುಕುವಷ್ಟರಲ್ಲಿ ಸಾಯಂಕಾಲವೇ ಆಗೋಗುತ್ತೆ. ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾನೆ. ಮತ್ತೆ ಹೆಲ್ಪ್ ಮಾಡಕ್ ಹೋಗಿ ಅಡ್ರೆಸ್ ಸಿಗದೆ ಒಡಾಚಿ ಸ್ಕೂಲ್ ಬಳಿಗೆ ಬರ್ತಾ ಇದ್ದೀನಿ ಎಂದು ಯೋಚಿಸ್ತಾನೆ ಮತ್ತು ಹೇಗಿದ್ರು ಬಂದಿದ್ದೀನಿ ಒಜಾಕಿನ ಮಾತಾಡ್ಸ್ಕೊಂಡು ಹೋಗೋಣ ಎಂದು ಅವನ ಬಳಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಒಜಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸುಮೋ ರಿಂಗ್ ಹಾಳು ಮಾಡಿರ್ತಾನೆ.
ಹೇಳ್ತಾರೆ. ಇದನ್ನು ನೋಡಿ ಒಜಾಕಿ ಅಳ್ತಾ ಇರ್ತಾನೆ. ಒಜಾಕಿ ಅಳ್ತಾ ಇರೋದನ್ನ ನೋಡಿ ಇನೋಮರು ಇದು ಯೂಮಾ ಗ್ಯಾಂಗ್ ಮಾಡಿರೋ ಕೆಲಸ ಎಂದು ಅವರ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಯೂಮಾ ಅವನ ಗ್ಯಾಂಗ್ ಜೊತೆ ಒಜಾಕಿ ಸೂಮೋ ರಿಂಗ್ ಹಾಳ್ ಮಾಡಿ ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳಿ ನಕ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಕೇಳಿದ ಇನೋಮರು ಯೂಮಾಗೆ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ಯೂಮಾ ಗ್ಯಾಂಗ್ ಮೆಂಬರ್ಸ್ ಇನೋಮರನ್ನ ಹಿಡ್ಕೋತಾರೆ ಮತ್ತು ಯೂಮಾ ಇನೋಮರು ಬಳಿ ನೀನು ಫೈಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಡೋಜೋಗೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಒಜಾಕಿ ಇನೋಮರು ಬಳಿ ಬರ್ತಾನೆ ಮತ್ತು ಇನೋಮರು ನೀನು ಯೂಮಾ ಬಳಿ ಫೈಟ್ ಮಾಡಬೇಡ, ಅವರು ಯಾವತ್ತು ಫೇರ್ ಫೈಟ್ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು ನಾನು ಎಕೋಜನ ಆಗ್ಬೇಕು ಅಂತ ಅನ್ಕೊಂಡಿರೋನು, ಇವ್ರಿಗೆಲ್ಲ ಎದುರ್ಕೋತೀನ ಅಂತ ಹೇಳ್ತಾನೆ. ಅದಕ್ಕೆ ಒಜಾಕಿ ನೀನು ಎಕೋಜನ ಆಗೋಕ್ಕಾಗಲ್ಲ, ಈ ಹೈಟ್ ನಲ್ಲಿ ನೀನು ಯಾವುದೇ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗೆ ಇನೋಮರು ಇದು ನನ್ ಪ್ರಾಬ್ಲಮ್, ನೀನೇನ್ ತಲೆ ಹಾಕ್ಬೇಡ, ಇಲ್ಲಿಂದ ದಯವಿಟ್ಟು ಹೊಟ್ಟೋಗು ಅಂತ ಹೇಳಿ ಒಜಾಕಿ ಡೋಜೋ ಬಳಿಗೆ ಹೋಗ್ತಾನೆ. ನಂತರ ಒಜಾಕಿ ಯೂಮನ ಬಳಿ ಅವನು ಇಲ್ಲಿಗೆ ಬರ್ತಾ ಇಲ್ಲ ಎಂದು ಹೇಳ್ತಾನೆ. ಅದಕ್ಕೆ ಯೂಮಾ ಅವನು ಎದುರುಕೊಂಡು ಓಡಿ ಹೋದ್ನ ಅಂತ ಹೇಳ್ತಾನೆ. ಅದಕ್ಕೆ ಒಜಾಕಿ ಯೂಮಾ ಅವನು ನಿನ್ನ ಹತ್ರ ಆ ರೀತಿ ನಡ್ಕೊಂಡದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಯೂಮಾ ನನಗೆ ಸಾರಿ ಬರೀ ಹೇಳಿದ್ರೆ ಆಗಲ್ಲ, ನಾನು ಹೇಳೋ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ. ಒಜಾಕಿ ಸರಿ ಅಂತ ಹೇಳ್ತಾನೆ. ಯೂಮಾ ಒಜಾಕಿ ಹಾಕಿದ್ರೆ ನೀನು ಸುಮೋ ಬಿಟ್ಬಿಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇನೋಮರು ಮಾವಾಶಿ ಬೆಲ್ಟ್ ಹಾಕೊಂಡು ಡೋಜೋಗೆ ಬರ್ತಾನೆ. ಇನೋಮರು ಕಾಸ್ಟ್ಯೂಮ್ ನೋಡಿ ಎಲ್ಲರೂ ನಗೋಕೆ ಶುರು ಮಾಡ್ಕೋತಾರೆ. ಒಜಾಕಿ ಇನೋಮರು ಬಳಿ ನೀನು ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ. ಇನೋಮರು ನಾನು ಎಕೋಜನ ಆಗ್ಬೇಕು ಅಂತ ಅನ್ಕೊಂಡಿರೋನು, ಫ್ರೆಂಡ್ಸ್ ಗೆ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ನಾನು ಬಿಟ್ಟು ಹೋಗಲ್ಲ, ಹಾಗೆ ಈ ಚಿಕ್ಕ ಪ್ರಾಬ್ಲಮ್ ಗೆಲ್ಲ ಎದುರುಕೊಂಡು ಹೋಗ್ತೀನಿ ಅನ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಯೂಮಾ ನೀನು ಎಕೋಜನ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ, ಇವತ್ತು ನಾನು ಹೊಡೆಯೋ ಪಂತ್ ನಲ್ಲಿ ಎಕೋಜನ ಅಲ್ಲ ಈ ಸ್ಕೂಲ್ ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು ಹಾಗಿದ್ರೆ ಫೈಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಯೂಮಾ ಇದು ಸುಮೋ ಫೈಟ್ ಅಂತ ಅನ್ಕೊಂಡಿದ್ಯಾ, ನಮ್ ಫೈಟಿಂಗ್ ರೂಲ್ಸ್ ಬೇರೆ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು ಏನ್ ನಿಮ್ಮ ಫೈಟಿಂಗ್ ರೂಲ್ಸ್ ಅಂತ ಕೇಳ್ತಾನೆ. ನೀನು 10 ನಿಮಿಷದವರೆಗೂ ನನ್ನ ಪಂಚ್ ನ ತಡ್ಕೊಂಡ್ರೆ ನಾವು ಡೋಜೋಗೆ ತಲೆ ಹಾಕಲ್ಲ, ಮತ್ತೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ನಮ್ಮಿಂದ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನೋಮರು ಸರಿ ಅಂತ ಹೇಳ್ತಾನೆ. ತಕ್ಷಣ ಯೂಮಾ ಇನೋಮರುಗೆ ಫಾಸ್ಟ್ ಆಗಿ ಒಂದು ಪಂಚ್ ಮಾಡ್ತಾನೆ. ಅದಕ್ಕೆ ಇನೋಮರು ನಿನ್ ಪಂಚ್ ಪವರ್ ಇಷ್ಟೇನಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಯೂಮಾ ಫೈಟ್ ಮಾಡ್ತಾ ಇರೋದು ಎಲ್ಲ ಸ್ಕೂಲ್ ಸ್ಟೂಡೆಂಟ್ ಗೂ ಗೊತ್ತಾಗುತ್ತೆ. ಯೂಮಾ ಫೈಟ್ ನೋಡೋಕೆ ಡೋಜೋ ಬಳಿಗೆ ಎಲ್ಲರೂ ಬರ್ತಾರೆ. ಯೂಮಾ ಇನೋಮರುಗೆ ಪಂಚ್ ಮೇಲೆ ಪಂಚ್ ಮಾಡ್ತಾ ಇರ್ತಾನೆ ಮತ್ತು ಯೂಮಾ ಇನೋಮರುಗೆ ಪಂಚ್ ಮಾಡಿ ಅವನ ಕೈ ಪೇನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಅಲಾರಾಮ್ ಕೂಡ ಬರುತ್ತೆ. ಗ್ಯಾಂಗ್ ಮೆಂಬರ್ ಯೋಚನೆ ಮಾಡ್ತಾನೆ, ನಾನು 5 ನಿಮಿಷ ಹೆಚ್ಚಿಗೆ ಇಟ್ಟಿದ್ದೀನಿ ಆದ್ರೂ ಇವನು ಕಲ್ತರ ನಿಂತಿದ್ದಾನೆ ಎಂದು ಯೋಚಿಸ್ತಾನೆ. ಇನೋಮರು ಯೂಮನ ಬಳಿ 10 ನಿಮಿಷ ಮುಗ್ದಿದೆ, ಈಗ ನಾನು ಕೂಡ ಫೈಟ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಯೂಮಾ ಇನೋಮರುಗೆ ಮತ್ತೊಂದು ಪಂಚ್ ಮಾಡೋಕೆ ಹೋಗ್ತಾನೆ. ಆದ್ರೆ ಇನೋಮರು ಯೂಮಾ ಪಂಚ್ ನ ಡಾರ್ಜ್ ಮಾಡಿ ಅವನಿಗೆ ಒಂದು ಸ್ಲ್ಯಾಪ್ ಕೊಡ್ತಾನೆ ಮತ್ತು ಇನೋಮರು ಸುಮೋ ಪೋಸ್ ಗೆ ಬಂದು ಕೂತ್ಕೊಂಡು ಯೂಮಾಗೆ ಒಂದು ಸ್ಪಿಯರ್ ಕೊಡ್ತಾನೆ. ಯೂಮಾ ದೂರ ಹೋಗಿ ಬೀಳ್ತಾನೆ ಮತ್ತು ಇನೋಮರು ಯೂಮಾ ಬಳಿ ಹೋಗಿ ಸೋಲ್ ಒಪ್ಕೋತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಯೂಮಾ ಸೋಲ್ ಒಪ್ಕೋತೀನಿ ಅಂತ ಹೇಳ್ತಾನೆ ಮತ್ತು ಅವನ ಗ್ಯಾಂಗ್ ಮೆಂಬರ್ ಗೆ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇನೋಮರು ಯೂಮಾ ಮತ್ತೆ ನೀನು ಫೈಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸುಮೋ ಫೈಟ್ ಮಾಡೋಣ, ನೀನು ಯಾವಾಗ ಬೇಕಾದ್ರೂ ನನಗೆ ಚಾಲೆಂಜ್ ಮಾಡಬಹುದು ಎಂದು ಹೇಳ್ತಾನೆ. ನಂತರ ಒಜಾಕಿ ಡೋಜೋಲಿ ಮತ್ತೆ ಪ್ರಾಕ್ಟೀಸ್ ಮಾಡಬಹುದು ಎಂದು ಖುಷಿ ಪಡ್ತಾನೆ ಮತ್ತು ಇನೋಮರುಗೆ ಥ್ಯಾಂಕ್ಸ್ ಹೇಳ್ತಾನೆ. ಅದಕ್ಕೆ ಇನೋಮರು ನಿನಗೆ ಯಾವುದೇ ಸಹಾಯ ಬೇಕಿದ್ರೋ ನನ್ನ ಹತ್ರ ಕೇಳು ಅಂತ ಹೇಳ್ತಾನೆ ಮತ್ತು ಒಜಾಕಿ ಸ್ಕೂಲ್ ಲೆವೆಲ್ ಹೈಸ್ಕೂಲ್ ಲೆವೆಲ್ ಟೂರ್ನಮೆಂಟ್ ನಲ್ಲಿ ಯಾವುದೇ ಹೈಟ್ ಮ್ಯಾಟರ್ ಆಗಲ್ಲ ಅಂತ ಹೇಳ್ತಾನೆ. ಸರಿ ಒಜಾಕಿ ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಬೆಳಗ್ಗೆ ಸೀನಿಯರ್ಸ್ ತಮ್ಮ ತಮ್ಮ ಕ್ಲಬ್ ಗೆ ಫ್ರೆಶರ್ಸ್ ನ ಜಾಯಿನ್ ಆಗೋಕೆ ಹೇಳ್ತಾ ಇರ್ತಾರೆ. ಒಜಾಕಿ ಕೂಡ ಈ ಸಲ ಆದ್ರೂ ಫ್ರೆಶರ್ಸ್ ನ ಸೂಮೋ ಕ್ಲಬ್ ಗೆ ಸೇರ್ಸೋಣ ಅಂತ ಬಂದಿರ್ತಾನೆ. ಆದ್ರೆ ಇಬ್ಬರು ಸೀನಿಯರ್ಸ್ ಸೂಮೋ ಕ್ಲಬ್ ಗೆ ಯಾರು ಜಾಯಿನ್ ಆಗಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಒಜಾಕಿ ಅವ್ರ ಮೇಲೆ ರೇಗಾಡಿ ಬೇಜಾರಿಂದ ಡೋಜೋ ಬಳಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಇನೋಮರು ಡೋಜೋ ಒಳಗೆ ಇರ್ತಾನೆ. ತಕ್ಷಣ ಒಜಾಕಿ ಇನೋಮರು ಬಳಿ ಹೋಗ್ತಾನೆ ಮತ್ತು ಇನೋಮರು ನೀನು ಏನ್ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಇನೋಮರು ನಾನು ಈ ಸ್ಕೂಲ್ಗೆ ಜಾಯ್ನ್ ಆಗ್ತಾ ಇದ್ದೀನಿ ಮತ್ತು ನಿಮ್ಮ ಕ್ಲಬ್ಗೂ ಕೂಡ ಜಾಯ್ನ್ ಆಗ್ತೀನಿ ಕ್ಯಾಪ್ಟನ್ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಒಜಾಕಿ ಇನೋಮರುಗೆ ಥ್ಯಾಂಕ್ಸ್ ಹೇಳಿ ಖುಷಿ ಪಡ್ತಾನೆ. ಇಲ್ಲಿಗೆ ಎಪಿಸೋಡ್ 1 ಎಂಡ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.